ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ನೇಹಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮಗೆ ಗೊತ್ತಾ ಕಾರ್ತಿಕ ಮಾಸದಲ್ಲಿ ದೀಪ ಯಾಕೆ ಬೆಳಗಿಸ್ತಾರೆ ಅಂತ? ಹಾಗಿದ್ರೆ ಬನ್ನಿ ಇವತ್ತಿನ ಬ್ಲಾಗಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಕಾರ್ತಿಕ ಮಾಸವು ದೇವರಿಗೆ ಅತ್ಯಂತ ಪ್ರಿಯವಾದ ಮಾಸವಾಗಿದೆ. ಈ ಸಮಯದಲ್ಲಿ ಶಿವ ಮತ್ತು ವಿಷ್ಣು ದೇವರನ್ನು ಆರಾಧಿಸುವುದು ಬಹು ಪುಣ್ಯದಾಯಕ ಎಂದು ಪುರಾಣಗಳು ಹೇಳುತ್ತವೆ. ಈ ದಿನ ದೀಪ ಹಚ್ಚುವುದು ಕೇವಲ ಸಂಪ್ರದಾಯವಲ್ಲ, ಅದು ಒಂದು ಆಧ್ಯಾತ್ಮಿಕ ಅರ್ಥವಿದೆ. ದೀಪವು ಬೆಳಕಿನ ಪ್ರತೀಕವಾಗಿದೆ. ಅಜ್ಞಾನ, ಕತ್ತಲೆ, ದುಃಖ ಇವೆಲ್ಲವನ್ನೂ ದೂರ ಮಾಡಿ ನಮ್ಮ ಜೀವನದಲ್ಲಿ ಜ್ಞಾನ, ಶಕ್ತಿ ಮತ್ತು ಭಕ್ತಿಯ ಬೆಳಕನ್ನು ತರಲು ದೀಪ ಸಹಾಯ ಮಾಡುತ್ತದೆ. ಪುರಾಣದ ಪ್ರಕಾರ ಶಿವನು ಈ ದಿನ ಜ್ಯೋತಿರ್ಲಿಂಗ ರೂಪದಲ್ಲಿ ಅನಂತ ಬೆಳಕಾಗಿ ತೋರಿಕೊಂಡರು. ಆ ಬೆಳಕಿನ ಸ್ಮರಣಾರ್ಥವಾಗಿ ನಾವು ಕಾರ್ತಿಕ ದೀಪ ಹಚ್ಚುತ್ತೇವೆ. ಇದೇ ವೇಳೆ ಈ ದೀಪದ ಎಣ್ಣೆಯ ಧೂಮವು ಪರಿಸರ ಶುದ್ಧೀಕರಿಸಿ ಶಕ್ತಿ ಹೊಂದಿದೆ ಎಂದು ಹಳೆಯವರು ನಂಬುತ್ತಾರೆ. ಹೀಗಾಗಿ ಕಾರ್ತಿಕ ದೀಪ ಬೆಳಗಿಸುವುದು ಶರೀರ, ಮನಸ್ಸು ಮತ್ತು ವಾತಾವರಣ ಮೂರನ್ನು ಶುದ್ಧಿಗೊಳಿಸುವ ಒಂದು ಸಾಂಪ್ರದಾಯಿಕ ವಿಧಾನವಾಗಿದೆ. ಹಾಗಾದರೆ ಸ್ನೇಹಿತರೆ, ಈ ಕಾರ್ತಿಕ ಮಾಸದಲ್ಲಿ ನಾವು ನಮ್ಮ ಮನೆಯಲ್ಲಿ ದೀಪ ಹಚ್ಚಿ ಅಜ್ಞಾನದಿಂದ ಜ್ಞಾನಕ್ಕೆ, ಅಂಧಕಾರದಿಂದ ಬೆಳಕಿಗೆ ಸಾಗುವ ದಾರಿಯನ್ನು ಬೆಳಗಿಸೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.